ಸಿದ್ದರಾಮಯ್ಯನವರ ನಡೆನುಡಿ ನೋಡಿದ್ಮೇಲೆ ಅವರು ಮುಖ್ಯಮಂತ್ರಿಯಾಗಿ ಯಾವ ರೀತಿ ಮುಸ್ಲಿಮರ ಓಲೈಕೆ ಮಾಡ್ತಾ ಇದ್ದಾರೆ, ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಸವರ್ತಾ ಇದ್ದಾರೆ. ಇದ್ರ ಪ್ರತಿಫಲ ಬಸ್ಸಲ್ಲಿ ಪುಣ್ಯ ಅವನು ಬಸ್ಸು ಹೋಗೋವಾಗೆ ಅವನು ನಮಾಜ್ ಮಾಡಿಬಿಟ್ಟಿದ್ರೆ ಇದ್ದವರೆಲ್ಲ ಪುಣ್ಯವಂತರಾಗೋಗ್ಬಿಡ್ತಾ ಇದ್ರು. ಸೀದಾ ಹೋಗ್ಬೇಕಾಯ್ತು. ಸದ್ಯಕ್ಕೆ ಇದೇ ಕೆಲಸನ ಯಾವನ ಸಿದ್ದರಾಮಯ್ಯನವ್ರ ಮಾತು ಕೇಳ್ಕೊಂಡು, ಯಾಕಂದ್ರೆ ಸಿದ್ದರಾಮಯ್ಯನ ಆಕ್ಟಿವಿಟೀಸ್ ಇಂದನೇ ಇದು ನಡೀತಾ ಇರೋದು, ಈ ಥರದ್ದೆಲ್ಲ ಘಟನೆಗಳು ನಡೀತಾ ಇರೋದು. ಫ್ಲೈಟಲ್ಲಿ ಏನಾನ ಮಾಡಿಬಿಟ್ರೆ ಏನು ಮಾಡೋದು? ಹೋಗ್ತಾ ಇರೋವಾಗ ಫ್ಲೈಟಲ್ಲಿ ಏನಾನ ಮಾಡಿಬಿಟ್ರೆ ನಮ್ಮ ಕತೆ ಏನಾಗ್ಬೋದು? ಮಾಡೋದು ಸಿದ್ದರಾಮಯ್ಯನ ಮಾಡಲು ತಗೊಂಡು ಫ್ಲೈಟಾಗಿ ಏನಾನ ಮಾಡಿಬಿಟ್ರೆ ಗೋವಿಂದ ಏನು ಕತೆ ಆಗ್ಬೋದು ಇವತ್ತು. ಅದಕ್ಕೆ ಸಿದ್ದರಾಮಯ್ಯ ಏನು ದಾರಿ ಹಾಕ್ಕೊಟ್ಟವರಲ್ಲ, ಈಗ ಆ ದಾರಿ ಎಲ್ಲಿಗೆ ಮುಟ್ಬೋದು ಅಂತ ಅನಿಸ್ತೈತೆ ನನಗೆ. ಅದರಿಂದ ಒಬ್ಬ ಮುಖ್ಯಮಂತ್ರಿಯಾಗಿ ಯಾವ ಹಂತದವರೆಗೂ ಓಲೈಕೆ ರಾಜಕಾರಣ ಮಾಡ್ಬೋದು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಮಾಡ್ಬೇಕು. ಇದು ಅತಿ ಕೂಡಲೇ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋದಲ್ಲ, ಕೆಲಸದಿಂದಾನೇ ಅವ್ನು ತೆಗೆದಾಕ್ಬಿಡ್ಬೇಕು, ಡಿಬಾರ್ ಮಾಡ್ಬೇಕು, ಅವ್ನ ಕೆಲಸದಿಂದಾನೇ ಡಿಬಾರ್ ಮಾಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಇದು ಅತಿರೇಕಕ್ಕೆ ಹೋಗ್ತೈತೆ. ಇನ್ಮೇಲೆ ಇವ್ರು ಯಾರೋ ಇನ್ಯಾರೋ ರೋಡಲ್ಲೇ ನಿಲ್ಸ್ಬಿಟ್ಟು ಮಾಡ್ದ, ಈ ಥರದ್ದೆಲ್ಲ ಘಟನೆಗಳಾದರೆ ಈ ಸರ್ಕಾರ, ರಾಜ್ಯದ ಜನ ಯೋಚನೆ ಮಾಡ್ತಾ ಇದ್ದಾರೆ, ಏನು ಯಾವ ಸ್ಥಿತಿಗೆ ಬಂದ್ಬಿಟ್ರಿ ನಾವು ಅಂತೇಳಿ. ಇಡೀ ಶಾಪ ಆಗ್ತಾ ಇದ್ದಾರೆ ಸಿದ್ದರಾಮಯ್ಯ. ಈ ಎಲ್ಲ ಇದಕ್ಕೂ ಸಿದ್ದರಾಮಯ್ಯನೇ ಕಾರಣ ಅನ್ನೋದು ಜನಗಳ ಮನಸ್ಸಲ್ಲಿ ಬಂದ್ಬಿಟ್ಟಿದೆ. ಯಾರೇನೇ ಅಂದ್ರೂ ಕೂಡ ತಲೆ ಕೆಡಿಸ್ಕೊಳ್ಬೇಡಿ, ನಿಮ್ಮ ಪರವಾಗಿ ನಾವಿರ್ತೀವಿ, ನಿಮಗೆ ಕೊಡಬೇಕಾದಂಥ ಅನುದಾನವನ್ನು ಕೂಡ ಕೊಟ್ಟಿದ್ದೇವೆ ಮಾತ್ರ ಹೇಳಿದ್ದಾರೆ. ನೋಡಿ, ಸಿದ್ದರಾಮಯ್ಯ ಯಾರ ಪರವಾಗಿದ್ದಾರೆ ಅನ್ನೋದು ಕ್ಲಿಯರಾಗಿ ಅವ್ರ ಮಂತ್ರಿಮಂಡಲದ ಎಲ್ಲ ಸದಸ್ಯರು ಹೇಳ್ತಾ ಇದ್ದಾರೆ. ಇವರೊಬ್ಬರೇ ಅಂತಲ್ಲ, ಸಿದ್ದರಾಮಯ್ಯ ಅವ್ರ ಮಂತ್ರಿಮಂಡಲದಲ್ಲಿರುವಂಥ ಎಲ್ಲರೂ ಕೂಡ ಈ ಓಲೈಕೆ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಮೊನ್ನೆನೂ ಕೂಡ ಮುಸಲ್ಮಾನರ ಒಂದು ಸಭೆಗೆ ಹೋಗಿ ನೀವೇನು ಬೇಕಾದರೂ ಮಾಡಿ ನಿಮ್ಮ ಜೊತೆ ಇದ್ದೀರಿ ಅಂತ ಹೇಳಿದ್ದಾರೆ. ಇದು ಓಲೈಕೆ ಅಲ್ದಿರ ಇನ್ನೇನು? ಓಲೈಕೆನೇ ಇದು. ಅದರಿಂದ ಸಿದ್ದರಾಮಯ್ಯನವ್ರ ಬಗ್ಗೆ ಈಗ ಅವರು ಪಾಕಿಸ್ತಾನ ಏನು ಒಂದು ಯುದ್ಧ ನಡೆಯುವಂಥ ಕಾರ್ಮೋಡ ಕವಿದಿದೆ. ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಎಷ್ಟು ಬಾರಿ ಯೂಟರ್ನ್ ನೋಡಿದ್ದೆ. ನೆನ್ನೆ ಇವನು ಲಾಡಿ ಯೂಟರ್ನ್, ನಿನ್ನೆ ಆಮೇಲೆ ತಿಮ್ಮಾಪುರೇನೇ ಯಾವಪುರೆ ಆರ್ಬಿತೆ ಅವರು ಯೂಟರ್ನ್, ಸಿದ್ದರಾಮಯ್ಯ ಯೂಟರ್ನ್. ಕೇಳಿದ್ರೆ ಮಾಧ್ಯಮದವರು ತಿರ್ಚಿದ್ದಾರೆ, BJPಯವರು ತಿರ್ಚಿಬಿಟ್ಟಿದ್ದಾರೆ. ಹಂಗಂದ ತಕ್ಷಣ ಎರಡೂ ಹಾಕಿ ತೋರಿಸಿದ್ರು. ಎರಡೂ ಹಾಕಿ ತೋರಿಸಿದ ಮೇಲೂ ಕೂಡ ಅವ್ರಿಗೆ, ಕಾಂಗ್ರೆಸ್ ಅವ್ರಿಗೆ ಒಂಥರ ಮಾನ ಮರ್ಯಾದೆ ಇಲ್ಲ ಅಂತ ಅನಿಸ್ತದೆ. ನನಗನ್ಸ್ತತೆ ಈ ದೇಶದಲ್ಲಿ ಇವತ್ತು ನಡೀತಾ ಇರುವಂಥ ಈ ಯುದ್ಧದ ವಾತಾವರಣದಲ್ಲಿ ಕಾಂಗ್ರೆಸ್ಸೇ ಒಡೆದೋಗ್ಬಿಟ್ಟಿದೆ. ಕಾಂಗ್ರೆಸ್ ಎರಡು ಭಾಗ ಆಗೋಗ್ಬಿಟ್ಟಿದೆ. ಖರ್ಗೆ ಕಾಂಗ್ರೆಸ್ಸೇ ಬೇರೆ, ಇಲ್ಲಿ ಸಿದ್ದರಾಮಯ್ಯನ ಕಾಂಗ್ರೆಸ್ಸೇ ಬೇರೆ. ಕರ್ನಾಟಕದಲ್ಲಿ ಮತ್ತೆ ಕರ್ನಾಟಕದಲ್ಲಿ ಎರಡು ಕಾಂಗ್ರೆಸ್, ಒಂದು ಸಿದ್ದರಾಮಯ್ಯನ ಕಾಂಗ್ರೆಸ್ಸು, ಒಂದು DK ಶಿವಕುಮಾರ್ ಕಾಂಗ್ರೆಸ್. DK ಶಿವಕುಮಾರ್ ಹೇಳ್ತಾರೆ ಸಿದ್ದರಾಮಯ್ಯನಿಗೂ ನನಗೂ ಸಂಬಂಧ ಇಲ್ಲ, ಅವ್ರ ಹೇಳಿಕೆನ ಅವರೇ ಸಮರ್ಥನೆ ಮಾಡ್ಕೋಬೇಕು, ನಾನು ನೋ ಕಾಮೆಂಟ್ ಅಂತ. ಒಬ್ಬ ಮುಖ್ಯಮಂತ್ರಿಗೆ ನೋ ಕಾಮೆಂಟ್ ಅಂತ ಹೇಳಿದ್ಮೇಲೆ ಆ ಮಂತ್ರಿಮಂಡಲದಲ್ಲಿ ಇರಲೇಬಾರ್ದು. ಇವರು ಯಾರು DK ಶಿವಕುಮಾರ್ ಇರಲೇಬಾರ್ದು ಕಾನೂನು ಪ್ರಕಾರ. ಇಲ್ಲ ಸಮರ್ಥನೆ ಮಾಡ್ಕೊಬೇಕು, ಇಲ್ಲ ಆ ಮಂತ್ರಿಮಂಡಲವನ್ನು ಬಿಟ್ಟು ಆಚೆ ಬರಬೇಕು. ನನಗನ್ಸುತ್ತೆ ಇಡೀ ದೇಶದಲ್ಲಿ ಈ ಕಾಂಗ್ರೆಸ್ಸಿನ ಹೇಳಿಕೆಗಳು, ನಾನು ನಿನ್ನೆ ನೋಡ್ತಾ ಇದ್ದೆ ಪಾಕಿಸ್ತಾನದ ಚಾನೆಲ್ಗಳಲ್ಲಿ
ಹಾಡಿ ಹೊಗಳ್ತಾವ್ರೆ. ಇವ್ರದ್ದೇನೇನು ಇಲ್ಲಿ ಬರ್ತದೆ ಕರ್ನಾಟಕಕ್ಕೆ. ನನಗನ್ಸೋದು ಯಾರೋ ಅಂಬಾಸಿಡರ್ ಬಂದ್ಬಿಟ್ಟಿದ್ದಂಗೆ ಅವನೇ. ಇಲ್ಲಿ ಪಾಕಿಸ್ತಾನದ ಯಾವುದೋ ಅಂಬಾಸಿಡರ್ ಇಲ್ಲಿ ಇರಬೇಕು. ಇಲ್ಲಿ ಇವ್ರು ಹೇಳಿದ್ದು ಒಂದು ಕ್ಷಣಕ್ಕೆ ಅಲ್ಲಿ ಹೋಗ್ತಾ ಇದೆ, ಅಲ್ಲಿ ಟ್ರೋಲ್ ಆಗ್ತಾ ಇದೆ ಅಂದರೆ ಅವ್ರ ಪರವಾಗಿ ಏನು ಪುಷ್ಪ ಏನು ಸುರಿಮಳೆ ಹೊಗಳದೇನು ಅವ್ರನ್ನ. ತಿಮ್ಮಾಪುರ ಹೆಸರು ಅಲ್ಲಿ ಪಾಕಿಸ್ತಾನದಾಗ ಫೇಮಸ್ಸು. ತಿಮ್ಮಾಪುರೆ ಅಬಕಾರಿ ಮಂತ್ರಿ ನಮ್ಮ ಕರ್ನಾಟಕದಾಗ ಯಾರಿಗೂ ಗೊತ್ತಿಲ್ಲ. ತಿಮ್ಮಾಪುರೆ ಅಂದರೆ ಕರ್ನಾಟಕದಲ್ಲಿ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಫೇಮಸ್ಸು. ಸಂತೋಷ್ ಲಾಡ್ ಫೇಮಸ್ ಅಲ್ಲಿ ಪಾಕಿಸ್ತಾನದಲ್ಲಿ. ಅಲ್ಲಿ ಹೇಳ್ತಾರೆ ನೋಡಿ, ದೇಶದಲ್ಲಿ ಭಿನ್ನಮತ ಇದೆ, ಯುದ್ಧ ಮಾಡೋದರಲ್ಲಿ ಭಾರತ ದೇಶದಲ್ಲೇ ದೊಡ್ಡ ಭಿನ್ನಮತ. ಮೋದಿ ಪರವಾಗಿರುವಂಥವ್ರು ದೇಶದಲ್ಲಿ ಕಡಿಮೆ. ಈ ಲಾಡ್ ಪರವಾಗಿ, ತಿಮ್ಮಾಪುರ ಪರವಾಗಿ, ಸಿದ್ದರಾಮಯ್ಯನ ಪರವಾಗಿ ಇಡೀ ದೇಶ ಐತೆ ಅಂತ ಬಿಂಬಿಸ್ತಾವ್ರಲ್ಲಿ. ನಾನೇ ನೋಡಿದ್ದೀನಿ. ನನಗೆಲ್ಲೋ ಅನಿಸ್ತೈತೆ ಇದೆಲ್ಲ ನೋಡಿದ್ಮೇಲೆ ಇದು ಪಾಕಿಸ್ತಾನಕ್ಕೆ ರಾವು ಕಾಲ ಬಂದೈತೆ. ಪಾಕಿಸ್ತಾನಕ್ಕೆ ರಾವು ಕಾಲ, ಕಾಂಗ್ರೆಸ್ ಅವ್ರಿಗೆ ಕೇಡುಗಾಲ. ಪಾಕಿಸ್ತಾನಕ್ಕೆ ರಾವು ಕಾಲ ಬಂದೈತೆ. ಯಾಕಂದ್ರೆ ಎನಿ ಟೈಮ್ ವಿಶ್ವದ ಭೂಪಟದಿಂದನೇ ಹೊರಟೋಗೋ ಸ್ಥಿತಿ ಬಂದ್ಬಿಟ್ಟಿದೆ. ನೋಡ್ತಾ ಇದ್ದೆ ನಾನು. ಅವನ ಕಡೆ ಬಲೂಚಿಸ್ತಾನದಲ್ಲಿ ಅವರು ವಾರ್ ಡಿಕ್ಲೇರ್ ಮಾಡ್ಬಿಟ್ಟವ್ರು ಪಾಕಿಸ್ತಾನದ ಒಳಗಡೆ ಅಲ್ವಾ. ಬಲೂಚಿಸ್ತಾನ್ ತಾನೆ, ಅವರೊಂದು ವಾರ್ ಡಿಕ್ಲೇರ್ ಮಾಡ್ಕೊಂಬಿಟ್ಟವ್ರು ಅಲ್ಲೇ. ನಿನ್ನೆ ನಾನು ನೋಡಿದೆ ಇಮ್ರಾನ್ ಖಾನ್ ಪಾರ್ಟಿ ಅವ್ರದ್ದು ಆ ಬೈಟ್ ಕೊಡ್ತಾ ಇದ್ರಲ್ಲ, ನಾನು ನೋಡಿದ್ದೀನಿ. ನೀವು ಬೇಕಾದ್ರೆ ಹಾಕ್ತೀನಿ ನೋಡಿ. ಅಲ್ಲಿ ಬೈಟು 2 ಫೋಟೋ ಇಟ್ಕೊಂಡಿದ್ದಾರೆ. ಅಲ್ಲಿನ ಮಾಧ್ಯಮದವರು 2 ಫೋಟೋ ತೋರಿಸ್ತಾ ಇದ್ದಾರೆ. ಒಂದು ಮೋದಿ ಫೋಟೋ, ಒಂದು ಅಲ್ಲಿ ಪ್ರೈಮ್ ಮಿನಿಸ್ಟರ್ ಫೋಟೋ. 2 ಫೋಟೋನ ಅಲ್ಲಿರೋ ಪಾಕಿಸ್ತಾನದಲ್ಲಿರೋಂಥ ಮುಸ್ಲಿಮರಿಗೆ 2. ಇದರಲ್ಲಿ ಯಾರು ಬೆಸ್ಟ್ ಅಂದರೆ ಎಲ್ಲ ನಾನು ನೋಡಿದ್ದು 100 ಅದು ಎಷ್ಟು ಜನ ಮಾಡಿದ್ರು 100% ಜನ ಮೋದಿ ಬೆಸ್ಟ್ ಅಂತಂದು. ಈ ಮನುಷ್ಯ ಅಂದರು, ಅಯ್ಯೋ ಇವ್ರು ಕರಪ್ಟ್, ಇವನು ನಾಲಾಯಕು, ಅವನು ಏನು ಮಾಡಿದ್ರು ಅವನ ಹೆಂಡತಿ ಮಕ್ಕಳು ಅವ್ರ ಕುಟುಂಬಗೋಸ್ಕರ ಲೂಟಿ ಹೊಡೆದಿದ್ದಾನೆ. ಮೋದಿಗೆ ನೋಡಿ ಅವ್ರು ಹೇಳಿದ್ದು ನನಗೆ ಗೊತ್ತಿಲ್ಲ, ನಮ್ಮ ಜನ ಹೇಳ್ತಾರೆ ಇಲ್ಲಿ ಗೊತ್ತಿಲ್ಲ. ನಾವೆಲ್ಲ ಅಪ್ರಿಷಿಯೇಟ್ ಮಾಡ್ತೀವಿ ಮೋದಿನ. ಅಲ್ಲಿ ಹೇಳಿದ್ದು ಮೋದಿಗೆ ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ, ಯಾರಿದ್ದಾರೆ, ಅವ್ರು ದೇಶಕ್ಕೋಸ್ಕರ ಮಾಡ್ತಾ ಇದ್ದಾನೆ. ಇಡೀ ಪ್ರಪಂಚದಲ್ಲಿ ಪಾಪ್ಯುಲರ್ ಇದ್ದಾರೆ. ನಮ್ಮ ಪ್ರಧಾನಿ ಅವನ ಕುಟುಂಬಕ್ಕೋಸ್ಕರ ಆಸ್ತಿ ಮಾಡ್ಕೊಂಡು ಲೂಟಿ ಮಾಡ್ತಾ ಇದ್ದಾರೆ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ ಅಲ್ಲಿನ ಪತ್ರಿಕೆಗಳು. ಆದರೆ ಇಲ್ಲಿನ ನಮ್ಮ ಕಾಂಗ್ರೆಸ್ ಅವ್ರಿಗೆ ಅದು ಯಾವಾಗ ಬರ್ತೈತೆ ಗೊತ್ತಿಲ್ಲ. ನನಗನ್ಸುತ್ತೆ ಕಾಂಗ್ರೆಸ್ ಅವ್ರಿಗೊಂಥರ ಕೇಡುಗಾಲ ಬಂದಂಗೆ ಐತೆ.